ಟಿವಿ9 ಜೊತೆ ಕಾಂಗ್ರೆಸ್ ವಿಜೇತ ಅಭ್ಯರ್ಥಿ ತಿಪ್ಪಣ್ಣ ಕಂಕನೂರವರೇ ಮೂರನೇ ಬಾರಿಗೆ ವಿಧಾನ ಪರಿಷತ್ನ ಪ್ರವೇಶ ಮಾಡ್ತಾ ಇದ್ದೀರಿ ನೀವು. ನಾನು ಮೊದಲೇ ಉಗ್ರಪ್ಪನವರು ಸಂಸದರಾದ ಸಂದರ್ಭದಲ್ಲಿ ತೆರವಾದ ಸ್ಥಾನಕ್ಕೆ 1 ವರ್ಷದ ಅವಧಿ ಸಲುವಾಗಿ ನಾನು ರಾಜ್ಯಪಾಲರಿಂದ ನಾಮನಿರ್ದೇಶನ ಆಗಿದ್ದೆ. ಆಮೇಲೆ 2ನೇ ಬಾರಿ ಶಂಕರಮ್ಮ ಅವರು ರಾಜೀನಾಮೆ ಕೊಟ್ಟ ಸಂದರ್ಭ ತೆರವಾದ ಸ್ಥಾನಕ್ಕೆ 2 ವರ್ಷದವರೆಗೆ ಆಗಿದೆ. ನಂದು ಕಡಿಮೆ ಅವಧಿ ಆಗಿತ್ತು. ಪಕ್ಷಕ್ಕೆ ಬೇಡಿಕೆ ಇಟ್ಟೆ, ನನಗೆ ಪೂರ್ಣ ಅವಧಿ ಸಲುವಾಗಿ ಅವಕಾಶ ಮಾಡಿಕೊಡ್ರಿ ಅಂಥೇಳಿ ನಾನು ಅರ್ಜಿ ಕೊಟ್ಟಿದ್ದೆ. ಅದರ ಪ್ರಕಾರ ಪಕ್ಷ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲರೂ ಒಕ್ಕಟ್ಟಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು. ಅದರ ಪ್ರಕಾರ ನಾನು ಇವತ್ತಿನ ದಿವಸ ನನ್ನ ಪ್ರೀತಿ ವಿಶ್ವಾಸ ನೋಡಿ, ನನ್ನ ಕೆಲಸ ನೋಡಿ ನಮ್ಮ ಭಾಗದ ಎಲ್ಲ ಶಾಸಕರು ನನ್ನ ಮತ ಹಾಕಿದ್ದಾರೆ. ನಾನು ಭಾರೀ ಬಹುಮತದಿಂದ ಇವತ್ತು ಎಲೆಕ್ಟ್ ಆಗಿನಿ. 30 ಪೂರ ಓಟ್ ನನಗೆ ಬಿದ್ದಿವೆ. ಮುಂದಿನ ದಿನಗಳಲ್ಲಿ ಬಡತನ ರೇಖೆಯಿಂದ ಕೆಳಗಿದ್ದವರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಪರಿಷತ್ತಿನಲ್ಲಿ ಧನಿಯತ್ವ ಮೂಲಕ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು. ನನಗೆ ಕೋಲಿ ಸಮಾಜ, ಗಂಗಾಮತ ಸಮಾಜ ಅಂತೇಳಿ 5 ಪದಗಳು, ಕೋಲಿ, ಗಂಗಾ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ ಪದಗಳು ಕೂಡ ಬಹುದಿನಗಳಿಂದ ನಮ್ಮ ಸಮಾಜದವರು ಬೇಡಿಕೆ ಇದೆ. ಅದನ್ನು ಕೂಡ ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನಿಮಗೆ 30 ಮತ ಸಿಗತ್ತೆ ಅಂತ ವಿಶ್ವಾಸ ಇತ್ತಾ ನಿಮಗೆ? ಹೌದು. ನನ್ನ ಕೆಲಸ ನೋಡಿ, ನಾ 2 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಿ ಧ್ವನಿ ಎತ್ತಿದ್ದು, ಸಾಮಾಜಿಕ ನ್ಯಾಯಪರವಾಗಿ ಹೋರಾಟ ಮಾಡಿದ್ದು, ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ಬಸವಣ್ಣವರ ತತ್ವ ಸಿದ್ಧಾಂತ ಅಡಿಯಲ್ಲಿ ಕೆಲಸ ಮಾಡೋದನ್ನು ನೋಡಿ ಇವರಿಂದ ನಮ್ಮ ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಇಂಥವ್ರು ಇರಬೇಕು ವಿಧಾನ ಪರಿಷತ್ ಅಂತ ಎಲ್ಲರೂ. ಯಾರು ಕಾರಣ ನಿಮಗೆ ಆಯ್ಕೆ ಆಗೋದಕ್ಕೆ, ಟಿಕೆಟ್ ಸಿಗೋದಕ್ಕೆ? ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರು, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು, ಆಮೇಲೆ ನಮ್ಮ ಭಾಗದ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆಜಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ತಿಪ್ಪಣ್ಣ ಕಂಕನೂರವರ ಮತಗಳು. ಕ್ಯಾಮ್ರಾ ಪ್ರಣೇಶ್ ಜೊತೆ ಕಿರಣ್ ಹನ್ನೆರಡು, ಟಿವಿ9 ಬೆಂಗಳೂರು. ಟಿವಿ9 ಜೊತೆ ಕಾಂಗ್ರೆಸ್ ವಿಜೇತ ಅಭ್ಯರ್ಥಿ ತಿಪ್ಪಣ್ಣ ಕಂಕನೂರವರೇ ಮೂರನೇ ಬಾರಿಗೆ ವಿಧಾನ ಪರಿಷತ್ನ ಪ್ರವೇಶ ಮಾಡ್ತಾ ಇದ್ದೀರಿ ನೀವು. ನಾನು ಮೊದಲೇ ಉಗ್ರಪ್ಪನವರು ಸಂಸದರಾದ ಸಂದರ್ಭದಲ್ಲಿ ತೆರವಾದ ಸ್ಥಾನಕ್ಕೆ 1 ವರ್ಷದ ಅವಧಿ ಸಲುವಾಗಿ ನಾನು ರಾಜ್ಯಪಾಲರಿಂದ ನಾಮನಿರ್ದೇಶನ ಆಗಿದ್ದೆ. ಆಮೇಲೆ 2ನೇ ಬಾರಿ ಶಂಕರಮ್ಮ ಅವರು ರಾಜೀನಾಮೆ ಕೊಟ್ಟ ಸಂದರ್ಭ ತೆರವಾದ ಸ್ಥಾನಕ್ಕೆ 2 ವರ್ಷದವರೆಗೆ ಆಗಿದೆ. ನಂದು ಕಡಿಮೆ ಅವಧಿ ಆಗಿತ್ತು. ಪಕ್ಷಕ್ಕೆ ಬೇಡಿಕೆ ಇಟ್ಟೆ, ನನಗೆ ಪೂರ್ಣ ಅವಧಿ ಸಲುವಾಗಿ ಅವಕಾಶ ಮಾಡಿಕೊಡ್ರಿ ಅಂಥೇಳಿ ನಾನು ಅರ್ಜಿ ಕೊಟ್ಟಿದ್ದೆ. ಅದರ ಪ್ರಕಾರ ಪಕ್ಷ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲರೂ ಒಕ್ಕಟ್ಟಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು. ಅದರ ಪ್ರಕಾರ ನಾನು ಇವತ್ತಿನ ದಿವಸ ನನ್ನ ಪ್ರೀತಿ ವಿಶ್ವಾಸ ನೋಡಿ, ನನ್ನ ಕೆಲಸ ನೋಡಿ ನಮ್ಮ ಭಾಗದ ಎಲ್ಲ ಶಾಸಕರು ನನ್ನ ಮತ ಹಾಕಿದ್ದಾರೆ. ನಾನು ಭಾರೀ ಬಹುಮತದಿಂದ ಇವತ್ತು ಎಲೆಕ್ಟ್ ಆಗಿನಿ. 30 ಪೂರ ಓಟ್ ನನಗೆ ಬಿದ್ದಿವೆ. ಮುಂದಿನ ದಿನಗಳಲ್ಲಿ ಬಡತನ ರೇಖೆಯಿಂದ ಕೆಳಗಿದ್ದವರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಪರಿಷತ್ತಿನಲ್ಲಿ ಧನಿಯತ್ವ ಮೂಲಕ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು. ನನಗೆ ಕೋಲಿ ಸಮಾಜ, ಗಂಗಾಮತ ಸಮಾಜ ಅಂತೇಳಿ 5 ಪದಗಳು, ಕೋಲಿ, ಗಂಗಾ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ ಪದಗಳು ಕೂಡ ಬಹುದಿನಗಳಿಂದ ನಮ್ಮ ಸಮಾಜದವರು ಬೇಡಿಕೆ ಇದೆ. ಅದನ್ನು ಕೂಡ ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನಿಮಗೆ 30 ಮತ ಸಿಗತ್ತೆ ಅಂತ ವಿಶ್ವಾಸ ಇತ್ತಾ ನಿಮಗೆ? ಹೌದು. ನನ್ನ ಕೆಲಸ ನೋಡಿ, ನಾ 2 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಿ ಧ್ವನಿ ಎತ್ತಿದ್ದು, ಸಾಮಾಜಿಕ ನ್ಯಾಯಪರವಾಗಿ ಹೋರಾಟ ಮಾಡಿದ್ದು, ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ಬಸವಣ್ಣವರ ತತ್ವ ಸಿದ್ಧಾಂತ ಅಡಿಯಲ್ಲಿ ಕೆಲಸ ಮಾಡೋದನ್ನು ನೋಡಿ ಇವರಿಂದ ನಮ್ಮ ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಇಂಥವ್ರು ಇರಬೇಕು ವಿಧಾನ ಪರಿಷತ್ ಅಂತ ಎಲ್ಲರೂ. ಯಾರು ಕಾರಣ ನಿಮಗೆ ಆಯ್ಕೆ ಆಗೋದಕ್ಕೆ, ಟಿಕೆಟ್ ಸಿಗೋದಕ್ಕೆ? ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರು, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು, ಆಮೇಲೆ ನಮ್ಮ ಭಾಗದ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆಜಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ತಿಪ್ಪಣ್ಣ ಕಂಕನೂರವರ ಮತಗಳು. ಕ್ಯಾಮ್ರಾ ಪ್ರಣೇಶ್ ಜೊತೆ ಕಿರಣ್ ಹನ್ನೆರಡು, ಟಿವಿ9 ಬೆಂಗಳೂರು.